ಆತ್ಮೀಯ ಬಂಧುಗಳೇ, ನಾನು ಪರಮಪೂಜ್ಯ ಶ್ರೀ ಗುರೂಜಿಯವರ ವಿಚಾರಗಳ ಒಂದು ಪುಸ್ತಕದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗುರೂಜಿಯವರು ಸತತವಾಗಿ ದೇಶವನ್ನು ಪ್ರವಾಸ ಮಾಡಿ ಕಾರ್ಯಕರ್ತರಿಗೆ ಮತ್ತು ಹಿಂದೂ ಸಮಾಜಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದರು. ಅದನ್ನೆಲ್ಲ ಸಂಗ್ರಹ ಮಾಡಿ ಪುಸ್ತಕಗಳನ್ನು ಮಾಡಿದ್ದಾರೆ, ಗುರೂಜಿ ಸಮಗ್ರ ಅಂತೇಳಿ. ಅದರಲ್ಲಿ ನಾನು ಇವತ್ತು ಶ್ರೀ ಗುರೂಜಿ ಸಮಗ್ರ ಸಂಪುಟ 4 ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಗುರೂಜಿಯವರು 1936ನೇ ಇಸ್ವಿಯಿಂದ OTC, ಹಿಂದೆ OTCನೂ ಕರಿತಾ ಇದ್ವಿ, ಅಂದರೆ ಸಂಘ ಶಿಕ್ಷಾ ವರ್ಗ, ಅದರಲ್ಲಿ ಕಾರ್ಯಕರ್ತರ ಉದ್ದೇಶ ಮಾಡಿ 2-3 ಬೌದ್ಧಿಕ ಮಾಡೋರು. ಆತ ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಸಂಘ ಶಿಕ್ಷಾ ವರ್ಗಕ್ಕೆ ಪ್ರವಾಸ ಮಾಡ್ತಿದ್ರು. ಆಗ ಕೇಳಿದಂಥ ಅನೇಕ ವಿಚಾರಗಳು, ಅದರಲ್ಲಿ ನಮಗೊಂದಿಷ್ಟು ಝಲಕ್ ಅಂತೆಲ್ಲ ಆ ಥರ ಸೂಕ್ಷ್ಮವಾಗಿ ಕೆಲವು ಸಂಗತಿಗಳನ್ನು ನಾನೇನು ಓದಿದ್ದೀನಿ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ದೇಶ ಇದು ಅನಾದಿ ಕಾಲದಿಂದ ನಮ್ಮ ದೇಶ ಇದೆ. ದೇಶ ಅಂತಂದರೆ ಕೇವಲ ಅಥವಾ ಭೂಮಿಗೆ ಮಾತ್ರ ಅಲ್ಲ, ಇದೊಂದು ಅತ್ಯಂತ ಪ್ರಾಚೀನವಾದಂಥ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿ ಮತ್ತು ಜನ ಇದೆಲ್ಲ ಸೇರಿಕೊಂಡು ಒಂದು ದೇಶ ಅಥವಾ ರಾಷ್ಟ್ರ ಅನ್ನಿಸ್ಕೊಳುತ್ತೆ. ಒಂದು ರಾಷ್ಟ್ರ ಅಂತ ಅನ್ನಿಸ್ಕೊಳ್ಬೇಕಾಗಂದರೆ ಅಲ್ಲಿ ನಿರ್ದಿಷ್ಟವಾದಂಥ ಒಂದು ಪರಂಪರೆ ಇರಬೇಕು, ಮತ್ತು ಅಲ್ಲಿ ಸಮಾನ ವಿಚಾರಧಾರೆ ಇರತಕ್ಕಂಥವ್ರು ಇರಬೇಕು, ಮತ್ತು ಸ್ಥಳ ಇರಬೇಕು. ಇದಕ್ಕೆ ರಾಷ್ಟ್ರ ಅಂತ ಕರೀತಾರೆ. ಈಗ ಉದಾಹರಣೆಗೆ ಇಸ್ರೇಲ್ ಅವರು ರಾಷ್ಟ್ರ ಆಗಿರಲಿಲ್ಲ. ಅವರು 1948ನೇ ಇಸ್ವಿ ತನಕ ಜನ ಇದ್ದರು, ಪರಂಪರೆ ಇತ್ತು, ಅವ್ರ ಸಂಸ್ಕೃತಿ ಉಳಿಸ್ಕೊಂಡಿದ್ರು, ಇಡೀ ಜಗತ್ತು ಹರಡೋಗಿದ್ರು. ಆದರೆ ಅವ್ರದ್ದೇ ಆದಂಥ ದೇಶ ಇರಲಿಲ್ಲ. 48ನೇ ಇಸ್ವಿನಲ್ಲಿ ಅವ್ರ ದೇಶ ನಿರ್ಮಾಣ ಆಯಿತು. ಅದಕ್ಕೆ ರಾಷ್ಟ್ರ ಅಂತ ಕರಿತೀವಿ. ಅದೇ ರೀತಿ ಪಾರ್ಸಿಗಳು ಇರಾನ್ ದೇಶದಲ್ಲಿ, ಅಲ್ಲಿ ಅವರು ತಮ್ಮ ದೇಶ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹರಿದು ಹಂಚೋದ್ರು. ಪಾರ್ಸಿಗಳಿದ್ದಾರೆ, ಅವ್ರನ್ನ ಒಂದು ರಾಷ್ಟ್ರ ಅಂತ ಕರೆಯೋದು, ಯಾಕೆಂದರೆ ಅವ್ರ ದೇಶನೇ ಇಲ್ಲ ಅವ್ರಿಗೆ. ಆದರೆ ನಮಗೆ ಒಂದು ನಿರ್ದಿಷ್ಟವಾದಂಥ ಸ್ಥಳ ಇದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ, ಇತ್ತ ಕಡೆ ಅಟಕ್ನಿಂದ ಕಟಕ್ ತನಕ ಒಂದು ದೇಶನೂ ಹೌದು. ಮತ್ತು ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಒಂದು ಪರಂಪರೆ ಇದೆ. ಅದಕ್ಕೆ ನಾವು ಹಿಂದೂ ಪರಂಪರೆ, ಸನಾತನ ಧರ್ಮ ಅಂತ ಕರಿತೀವಿ. ಸೊ ದೇಶ ಇದೆ, ಸಂಸ್ಕೃತಿ ಇದೆ, ಮತ್ತು ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಮ್ಮದು ಹಿಂದೂ ರಾಷ್ಟ್ರ. ಅದು ಹೇಳೋದಕ್ಕೆ ನಮ್ಗೆ ಯಾಕೆ ಸಂಕೋಚ ಆಗಬೇಕು, ಸ್ವಲ್ಪ ಸಂಕೋಚ ಆಗಬಾರ್ದು ಅನ್ನೋಂಥ ಮಾತನ್ನು ಅವರು ತಮ್ಮ ಭೌತಿಕಗಳಿಗೆ ಹೇಳ್ತಾ ಇದ್ರು. ಹೀಗೆ ನಮ್ಮ ದೇಶಕ್ಕೆ ಹಿಂದೂ ರಾಷ್ಟ್ರ ಅನ್ನತಕ್ಕಂಥ ವಿಚಾರ ಇದು ಹೊಸದಲ್ಲ, ಅನಾದಿ ಕಾಲದಿಂದ ಇದೆ. ಹಾಗಾಗಿ ಇದನ್ನು ಹಿಂದೂ ರಾಷ್ಟ್ರ, ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಯಾಕೆ ಬರಬೇಕು? ಏನಂದರೆ ರಾಂಗ್ ನೆರೆಟಿವ್ಸ್ ತುಂಬ ಮಾಡಿ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಂಥ ನಮ್ಮ ಜನ. ಶಂಕರಾಚಾರ್ಯರು ಇಲ್ಲಿ ಕೇರಳದಲ್ಲಿದ್ದಂಥವ್ರು. ಅವರು ಪ್ರವಾಸ ಮಾಡಿ 4 ದಿಕ್ಕುಗಳಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿದ್ರು, ಸುಮಾರು 2000 ವರ್ಷದ ಕೆಳಗೆ. ಅದು ದೇಶ ಒಂದು ಇದ್ದುದರಿಂದ ತಾನೇ ಇಷ್ಟಲಾಗಿತ್ತು. ನಮ್ದು ಎಲ್ಲಿಂದ ಇರತಕ್ಕಂಥ ಹಿಮಾಲಯದಲ್ಲಿ ಕೇದಾರನಾಥ್ನಲ್ಲಿ ಅವ್ರದ್ದು ಸಮಾಧಿ ಇದೆ, ಶಂಕರಾಚಾರ್ಯರದ್ದು. ಅಂದರೆ ಈ ದೇಶ ಎಲ್ಲ ಜನಕ್ಕೂ, ಈ ದೇಶ ನಾವು ರಾಷ್ಟ್ರ ಅಂತ ಅನ್ನತಕ್ಕಂಥ ಕಾನ್ಸೆಪ್ಟ್ ಮುಂಚಿಂದ ಇದೆ, ಅನಾದಿ ಕಾಲದಿಂದ ಇದೆ. ಆದರೆ ಮುಂದೆ ಬಂದಂಥ ಬ್ರಿಟಿಷರು ನಮ್ಮ ದೇಶವನ್ನು ತುಂಡು ಮಾಡತಕ್ಕಂಥ ಪ್ರಯತ್ನ ಮಾಡೋದು, ನಮ್ಮ ವಿಚಾರಗಳನ್ನು, ನಮ್ಮ ಕಾನ್ಸೆಪ್ಟನ್ನೇ ಚೇಂಜ್ ಮಾಡೋಂಥ ಪ್ರಯತ್ನ ಮಾಡೋದು. ಉದಾಹರಣೆಗೆ ನಾವು ಹಿಂದೂ ಅಂತ ಹೇಳ್ಕೊಂಡ್ರೆ ನಾವೆಲ್ಲ ಹಿಂದೂಗಳು, ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಮತ್ತು ಈ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸದ ಬಗ್ಗೆ ತುಂಬ ಗೌರವ ಇಟ್ಕೊಂಡು ಅದ್ರ ಬಗ್ಗೆ ಶ್ರದ್ಧೆ ಇರತಕ್ಕಂಥವ್ರೆಲ್ಲ ಹಿಂದೂಗಳೇ. ಆದರೆ ಬ್ರಿಟಿಷ್ನವ್ರು ಏನು ಮಾಡಿದ್ರು, ಮುಸಲ್ಮಾನರಿಗೆ ಮಾಡೋದು ಕರೆದು, ಕ್ರಿಶ್ಚಿಯನ್ಗೆ ಕ್ರಿಶ್ಚಿಯನ್ ಅಂತ ಕರೆದು, ಹಿಂದೂಗಳಿಗೆ ಮಾತ್ರ ಹಿಂದೂ ಅವರೇ ಉಪಯೋಗಿಸ್ತಿರಲಿಲ್ಲ ಶಬ್ದನ. ಬದಲಾಗಿ ಅವರು ಬ್ರಾಹ್ಮಣರು, ಇವರು ಒಕ್ಕಲಿಗರು, ಮತ್ತು ಇವರು ಸಿಖ್ಖರು, ಇವರು ಜೈನರು ಅಂತೆಲ್ಲ ಶಬ್ದವನ್ನು ಬಳಸಿ ಹಿಂದೂಗಳು ಒಂದು ಹಾಕೋದು ಹೇಳ್ತಿರಲಿಲ್ಲ. ಎಲ್ಲ ಬಿಡಿಯಾಗಿರ್ತಕ್ಕಂಥವ್ರು, ಇವ್ರನ್ನೆಲ್ಲ ಒಂದುಗೂಡ್ತಕ್ಕಂಥ ಕೆಲಸ ಮಾಡ್ತೀವಿ, ಇವರೆಲ್ಲ ಸೇರಿಸಿ ದೇಶ ಆಗುತ್ತೆ ಅಂತಂದರೆ, ಅದಕ್ಕೋಸ್ಕರ ಏನು ಮಾಡಿದ್ರು ಅವರು, ಮುಸಲ್ಮಾನರಿಗೆ ತುಂಬ ಹೆಸರಿಗೆ ಕರೀತಾ ಹಿಂದೂಗಳಿಗೆ ಅನುಮಾನ ಶುರು ಆಗುತ್ತೆ, ನಾವಂದರೆ ಯಾರು ಅಂತ.
ಅದಕ್ಕೋಸ್ಕರ ಯಾರು ಮುಸಲ್ಮಾನರಲ್ವೋ, ಯಾರು ಕ್ರಿಶ್ಚಿಯನ್ರಲ್ವೋ ಅಂಥವ್ರು ಹಿಂದೂ ತಿಳಿಯಲ್ಲ. ಹಿಂದೂ ಶಬ್ದದ ಬಗ್ಗೆನೇ ಅಪವ್ಯಾಖ್ಯಾನವನ್ನು ಮಾಡಿ ಜನರ ಮನಸ್ಸನ್ನು ಕೆಡಿಸು. ಅದೇ ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಾವು ಹಿಂದೂನೇ. ಮತ್ತು ಈ ದೇಶಕ್ಕೆ ಸೇರಿದಂಥ ನಾವೊಂದು ದೇಶ ಇದೆ, ಪರಂಪರೆ ಇದೆ, ಸಾವಿರಾರು ವರ್ಷಗಳಿಂದ ನಾವು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಇದು ಹಿಂದೂ ರಾಷ್ಟ್ರ. ಇದು ಎಲ್ಲರೂ ಹಿಂದೂಗಳು. ಹಿಂದೂ ಅನ್ನತಕ್ಕಂಥ ಹೆಸರಿನಲ್ಲಿ ಕರೆಸ್ಕೊಡ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಗುರೂಜಿಯವರು ತಮ್ಮೆಲ್ಲ ಬೌದ್ಧಿಕಗಳಲ್ಲೂ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ರು. ಸಣ್ಣದಲ್ಲಿ ಒಂದು ಪದ್ಧತಿ ಇದೆ, ಪ್ರತಿಜ್ಞಾವಿಧಿ ಅಂತ. ನಾವು ಜೀವನ ಪೂರ್ತಿ ನಮ್ಮ ತನುಮನ ದನಗಳನ್ನು ಅರ್ಪಿಸಿ ಸಂಘ ಕಾರ್ಯವನ್ನು ಮಾಡ್ತೇವೆ ಅಂಥೇಳಿ ಸ್ವಯಂ ಸೇವಕರು ಪ್ರತಿಜ್ಞಿತರಾಗ್ತಾರೆ. ಹಾಗೆ ಮಾಡ್ತಕ್ಕಂಥದ್ದು ಒಮ್ಮೆ ಗುರೂಜಿಯವರಿಗೆ ಒಬ್ಬರು ಬಂದು ಕೇಳಿದ್ರು, ನೀವು ಈ ಪ್ರತಿಜ್ಞೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡೋಕ್ಕಾಗ್ತೈತೆ. ಏನು ಅಂತಂದರೆ, ಯಥಾಶಕ್ತಿ ಮಾಡ್ತೀನಿ ಅಂತ ಹಾಕ್ಬೇಕು ಅಂತ. ಸಂಪೂರ್ಣವಾಗಿ ಅಂತ ನಾವು ಸಂಘದಲ್ಲಿ ಇರೋದೇನೋ ತನುಮನಗಳನ್ನು ಅರ್ಪಿಸಿ ನಾನು ಜೀವನ ಪೂರ್ತಿ ನಾನು ಸಂಘ ಕಾರ್ಯ ಮಾಡ್ತೇನೆ ಅಂತ ಪ್ರತಿಜ್ಞೆ ಇದೆ. ಅದನ್ನು ವ್ಯತ್ಯಾಸ ಮಾಡಿ ಎಲ್ಲ ನಮ್ಮ ಶಕ್ತಿಯನ್ನು ಹಾಕ್ತೀವಿ ಬರೋದು ಎಷ್ಟಾಗ್ತೋ ಅಷ್ಟು ಯಥಾಶಕ್ತಿ ಮಾಡಬೇಕು ಅಂತ ಹೇಳಿದ್ರು. ಆಗ ಗುರೂಜಿಯವರು ತಿಳಿಸಿದ್ರು ಅವ್ರಿಗೆ, ಯಥಾಶಕ್ತಿಯಿಂದ ತೀರಿಸಿದ್ರೆ ಅದು ಒಂಥರ ವಂಚನೆ, ಆತ್ಮವಂಚನೆ ಆಗುತ್ತದೆ. ಯಾಕೆಂತಂದರೆ 10 ಎಷ್ಟಾಗ್ತೋ ಅಷ್ಟು ಮಾಡ್ತೀನಿ ಅಂತ ಈ ಭಾವ ಇದ್ದರೆ ಒಬ್ಬ ಕಾರ್ಯಕರ್ತ ಬೆಳೆಯೋದಿಲ್ಲ. ಇದು ತಪ್ಪಿದು, ಹಂಗಿರಬಾರ್ದು. ಯಥಾಶಕ್ತಿ ಶಬ್ದನೇ ತಪ್ಪು. ಬದಲಾಗಿ ಸಂಪೂರ್ಣ ಶಕ್ತಿಯನ್ನು ಕೆಲಸ ಮಾಡ್ತೀನಿ ಅಂತಿದ್ರೆ ಕಾರ್ಯಕರ್ತನೂ ಬೆಳಿತಾನೆ, ಸಮಾಜದಲ್ಲೂ ಕೂಡ ಬೆಳವಣಿಗೆ ಉಂಟಾಗುತ್ತೆ ಅಂತ ತಿಳಿಸಿದ್ರು. ಮತ್ತೊಮ್ಮೆ ಒಂದು ಬೌದ್ಧಿಕ್ನಲ್ಲಿ ಪರಮ ಪೂಜ್ಯ ಗುರೂಜಿಯವರು ಒತ್ತು ಕೊಟ್ಟಂಥದ್ದು ಯಾವುದಕ್ಕೆ ಅಂತಂದರೆ ಚಾರಿತ್ರ್ಯಕ್ಕೆ. ಚಾರಿತ್ರ್ಯ ಸಂಪನ್ನರಾಗಿರಬೇಕು. ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಮನಿ ಈಸ್ ಗಾನ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಹಾಗೆ ಚಾರಿತ್ರ್ಯವನ್ನು ಬಹಳ ಒತ್ತು ಕೊಟ್ಟು ಹೇಳ್ತಿದ್ರು. ವ್ಯಕ್ತಿ ಚಾರಿತ್ರ್ಯ ಚೆನ್ನಾಗಿರಬೇಕು ಅಂತ. ಎರಡಿದೆ, ಒಂದು ವ್ಯಕ್ತಿ ಚಾರಿತ್ರ್ಯ, ಇನ್ನೊಂದು ರಾಷ್ಟ್ರೀಯ ಚಾರಿತ್ರ್ಯ ಅಂತ. ವ್ಯಕ್ತಿ ಮತ್ತು ರಾಷ್ಟ್ರೀಯ ಚಾರಿತ್ರ್ಯ ಹೀಗೆ ನಡ್ಕೊಳ್ಬೇಕು ದೇಶಕ್ಕೋಸ್ಕರ ಅನ್ನೋದು ಒಂದು. ಇದನ್ನು ಬೇರೆಯವರು ಆ ರೀತಿ ಹೇಳ್ತಿಲ್ಲ. ಪರ್ಸನಲ್ ಲೈಫ್ನಲ್ಲಿ ಹೆಂಗೆ ಬೇಕಾದ್ರೆ ಇರ್ಬೋದು, ಅವ್ರು ದೇಶಕ್ಕೋಸ್ಕರ ಕೆಲಸ ಮಾಡಿದ್ರು, ಆಯಿತು. ವ್ಯಕ್ತಿ ಚಾರಿತ್ರ್ಯಕ್ಕೆ ಗಮನ ಕೊಡದೆ ಇದಾದ ಮೇಲೆ ಪರ್ಸನಲ್ ಮ್ಯಾಟ್ರ್ ಅಂತೇಳಿ ಉತ್ತರ ಕೊಟ್ಬಿಡೋರು. ಅದನ್ನು ಪರಮ ಪೂಜ್ಯ ಗುರೂಜಿಯರು ಒಪ್ಕೋತಿರಲಿಲ್ಲ. ಮತ್ತು ನಮ್ಮೆಲ್ಲ ಸ್ವಯಂ ಸೇವಕರಿಗೆ ಮಾರ್ಗದರ್ಶನ ಮಾಡ್ತಾ ಹೇಳೋರು, ನಾವು ವ್ಯಕ್ತಿ ಚಾರಿತ್ರ್ಯ ತುಂಬ ಇಂಪಾರ್ಟೆಂಟ್ ಅಂತ ಗಮನ ಕೊಟ್ಟು ಅದನ್ನೇ ಬೆಳೆಸ್ಕೊಳ್ತಕ್ಕೆ ಬೇಕಾದಂಥ ವಿಚಾರಗಳು ಮತ್ತು ಹಿರಿಯರ ಸಂಪರ್ಕ, ಅದರಿಂದ ತುಂಬ ಲಾಸ್ಟ್ ಸ್ವಯಂ ಸೇವಕರು ಕೂಡ ಅತ್ಯಂತ ಚಾರಿತ್ರ್ಯವಂತರಾಗಿರತಕ್ಕಂಥದ್ದನ್ನು ಕಾಣಬಹುದು ಸಂಘದಲ್ಲಿ. ಪರಮ ಪೂಜ್ಯ ಗುರೂಜಿಯವರು ಮತ್ತೊಂದು ವಿಷಯವನ್ನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಏನಂತಂದರೆ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಈಶ್ವರೀಯ ಕಾರ್ಯ, ಭಗವಂತನ ಕೆಲಸ ಅಂತ. ಅದಕ್ಕೆ ನಮ್ಮ ಪ್ರಾರ್ಥನೆ ಹೇಳ್ತೀವಿ, ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ ಇಮೇ ಸಾಧರಂತ್ವ ನಮಾಮೋ ವಯಂ ತುದೀಯಾಯ ಕಾರ್ಯಾಯ ಬದ್ಧಾಕಟೀಯಂ. ಇನ್ನ ಕಾರ್ಯಕ್ಕೋಸ್ಕರ ನಾವು ಕಟಿಬದ್ಧರಾಗಿದ್ದೇವೆ ಅಂತ. ಹಾಗಾಗಿ ಗುರೂಜಿಯವರು ಇದನ್ನು ಒತ್ತಿರ್ತಿದ್ರು. ನಾವು ಮಾಡ್ತಾ ಇರ್ತಕ್ಕ ಕೆಲಸ ಇದು ಭಗವಂತನ ಪೂಜೆ, ಭಗವಂತನ ಕಾರ್ಯ. ಅದರಿಂದ ಜೀವನ ಪೂರ್ತಿ ನಿಷ್ಠೆಯಿಂದ ಮಾಡಬೇಕು ಅಂತ. ಅದಕ್ಕೆ ಅವರು ವ್ಯಕ್ತಿ ಮತ್ತು ಸಮಷ್ಟಿ ಏನಿದೆ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಪ್ರಭು ಶ್ರೀರಾಮಚಂದ್ರ ಅವನು ತಂದೆಯ ಮಾತ್ರ ಉಣಿಸೋಕ್ಕೋಸ್ಕರ, ತಂದೆಗೆ ಪಿತೃವಾಕ್ಯ ಪರಿಪಾಲನೆ ದೃಷ್ಟಿಯಿಂದ ಅವನು 14 ವರ್ಷಗಳ ಕಾಲ ಕಾಡಿನಲ್ಲಿ ಕಳಿಬೇಕಾಗಿ ಬಂತು. ಎಂದೂ ಸಹ ಅದನ್ನು ನಾವು ಮಾಡ್ತಾ ಇರೋದು ಈ ಬೇರೆಯವರು ಹೇಳ್ಕೊಟ್ರು, ದಶರಥ ಮುದುಕಾಗಿದೆ ಅಂತಂದೆ, ಅವ್ನು ಮುಗಿಸ್ಬಿಟ್ಟು ನೀನು ರಾಜ ಆಗ್ಬಿಡು ಅಂಥ ಕೆಟ್ಟ ವಿಚಾರಗಳನ್ನು ಮನಸ್ಸಲ್ಲೂ ಕಾಡ್ತಾ ಇರಲ್ಲ ಶ್ರೀರಾಮಚಂದ್ರ. ಅಂದರೆ ವ್ಯಕ್ತಿ ಎಷ್ಟೇ ಕಷ್ಟ ಆಗ್ಬೋದು ತರ್ಕೋಬೇಕು ಅದನ್ನು, ಅದು ಚಾರಿತ್ರ್ಯ ಅಂತಂದರೆ. ಹೀಗೆ ರಾಮಚಂದ್ರ ಉದಾಹರಣೆ. ಮತ್ತು ಜೀವನ ಪೂರ್ತಿ ಕೆಲಸ ಮಾಡೋಕ್ಕೂ, ಜೀವನ ಪೂರ್ತಿ ಒಮ್ಮೆ ನಾವು ಪ್ರತಿಜ್ಞೆ ಮಾಡಿದ್ವಿ ಕಾರ್ಯಕರ್ತರಾಗಿ ಮೇಲೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ದೌರ್ಬಲ್ಯಗಳು ಬರದೆ ಜೀವನ ಪೂರ್ತಿ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಸತತವಾಗಿ ಅನ್ನೋ ವಿಚಾರವನ್ನು ಒತ್ತಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ವಿ. ಸ್ವತಃ ಅವ್ರು ಹಾಗೆ ನಡ್ಕೊಂಡಿದ್ದರು. ಸಂಘಕ್ಕೆ ಬಂದ ನಂತರ ಸರಕಾರವಾಗಿ ಸಬ್ಜಿಸ್ತಾ ಇದ್ದರು. ಅದಾದಮೇಲೆ ಸರಸಂಘ ಚಾಲಕರಾದರು 40ನೇ ವಯಸ್ಸಿನಿಂದ.
ಅಲ್ಲಿಂದ 33 ವರ್ಷಗಳ ಕಾಲ ಎಂದೂ ಕೂಡ ಹಿಂತಿರುಗಿ ನೋಡಲೇ ಅಂತ ಮಹಾನ್ ವ್ಯಕ್ತಿ. ಹೀಗಾಗಿ ಅವರ ವಿಚಾರಗಳನ್ನು ನಾವು ಪುಸ್ತಕದಲ್ಲೇ ಓದಬೇಕು. ನಾವು ಹೇಳೋದು ಎಷ್ಟು ಬೇಕಾದ್ರೆ ಹೇಳ್ಬೋದು, ಪುಸ್ತಕದಲ್ಲಿ ಓದಿದಾಗ ನಮ್ಗೆ ತುಂಬ ಪ್ರೇರಣೆ ಸಿಗುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಪ್ರತಿಕ್ರಿಯಾತ್ಮಕವಲ್ಲ, ಅಂದರೆ ನಾಟ್ ರಿಯಾಕ್ಷನರಿ. ಅನೇಕ ಜನ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ಸಂಘ ಅಂತಂದರೆ ಮುಸಲ್ಮಾನರ ವಿರುದ್ಧವಾಗಿದೆ ಅಥವಾ ಕ್ರಿಶ್ಚಿಯನ್ ವಿರುದ್ಧವಾಗಿದೆ, ಅವರೇನೋ ಮಾಡಿಬಿಟ್ರು ಅಂತ ನಾವು ಖುಷಿ ಮಾಡ್ತಾರೆ ಅಂತ. ನಾನು ಎಂದೂ ಆ ಚಿಂತನೆಯೇ ಇಲ್ಲ. ಪರಮ ಪೂಜ್ಯನ ಗುರೂಜಿಯವರು ತಮ್ಮೆಲ್ಲ ಭೌತಿಕರ ಸಂಘ ಮಾತಾಡೋ ಕೆಲಸ ಏನು, ಯಾಕೆ ಮಾಡ್ತಾ ಇದೆ ಅಂತ ಮೂಲಭೂತವಾಗಿ ತಿಳ್ಕೊಳ್ಬೇಕು. ಒಂದೇನಂತಂದರೆ, ಇಷ್ಟು ವಿಶಾಲವಾದಂಥ ಸಮಾಜ, 33 ಕೋಟಿ ಜನ ಹಿಂದೂಗಳು. ಆವಾಗ ಅಷ್ಟು ಜನ ಇದ್ದರೂ ಕೂಡ ಯಾಕೆ ನಮ್ಮ ಮೇಲೆ ಹಿಡಿಯಷ್ಟು ಜನ ಬಂದಂಥ ಬೇರೆಯವರು ಆಕ್ರಮಣ ಮಾಡಿದ್ರು, ಬ್ರಿಟಿಷ್ನವ್ರು ಬಂದರು, ಪೋರ್ಚುಗೀಸ್ ಜನ ಬಂದರು, ನಾವು ಇಷ್ಟು ಜನ ಇದ್ವಿ. ಇಷ್ಟು ವಿಶಾಲವಾದ ದೇಶ, ಪರಾಕ್ರಮಿ ಜನಗಳು ಈ ಸಮಾಜದಲ್ಲಿ ಹುಟ್ಟಿದ್ರು. ಆದರೂ ಕೂಡ ಯಾಕೆ ಈ ರೀತಿ ಆಯಿತು ಅಂತ ವಿಚಾರ ಮಾಡಿದಾಗ ಜನಗಳಿಗೆ ನಾನು ಹಿಂದೂ ಅನ್ನತಕ್ಕಂಥ ಭಾವ, ನಾವೆಲ್ಲ ಒಂದು ಅನ್ನತಕ್ಕಂಥ ಭಾವದ ಕೊರತೆ ಇದೆ, ಅದನ್ನು ನಾನು ಸರಿ ಮಾಡಬೇಕು ಅಂತ ನಾವು ವಿಚಾರ ಹೇಳ್ತಿದ್ರು. ಎಷ್ಟು ಜನ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋದು, ಎಷ್ಟು ಜನ ಮೊಘಲರು, ಅದಕ್ಕೆ ಮುಂಚೆ ಶಕರು, ಪೂರ್ಣರು, ಗ್ರೀಕರು ಎಲ್ಲ ಆಕ್ರಮಣ ಮಾಡಬೇಕು. ಮತ್ತು ನಾವು ತುಂಬ ಕಳ್ಕೊಂಡಿದ್ವಿ. ತುಂಬ ಜನ ಇದಕ್ಕೋಸ್ಕರ ಪಾಪ ಬಲಿದಾನ ಮಾಡಿದ್ದಾರೆ. ಇದು ಇದೆ. ಅದ್ರ ಪ್ರಶ್ನೆ ಏನಂತಂದರೆ, ಅವರು ಆಕ್ರಮಣ ಮಾಡಿಸ್ಕೊಂಡಿದ್ದು ಯಾಕೆ ತಾವು ಅಂತ. ಸೊ ನಮ್ಮಲ್ಲೇ ದುರ್ಬಲತೆ. ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಹಿಂದೂ ಅನ್ನುವಂಥ ಮಾನಸಿಕತೆ ಬೇಕು, ಅದರ ಜಾಗೃತಿಗೊಳಿಸ್ಬೇಕು. ಅದೇ ಸಂಘದ ಕಾರ್ಯ. ಒಂದು ಸತಿ ನಾವೆಲ್ಲ ಹಿಂದೂಗಳನ್ನು ಗೊತ್ತಾದಾಗ ನಮ್ಮಲ್ಲಿ ಮಹಾನ್ ಶಕ್ತಿ ಉದಯ ಆಗುತ್ತೆ. ಆಗ ನಮ್ಮಲ್ಲಿ ಆ ಶಕ್ತಿನೇ ನಮ್ಮ ದೇಶವನ್ನು ಕಾಪಾಡುತ್ತೆ, ಜಗತ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳು. ಗುರೂಜಿಯವರು ಇದೇ ವಿಷಯವನ್ನು ಮುಂದುವರಿಸ್ಕೊಂಡು ಒಂದು ಶ್ಲೋಕ ಹೇಳು. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕಃ ಅಂತ. ಬಲಿ ಕೊಡೋಕ್ಕಾಗ್ಬಿದ್ರೆ ಅಶ್ವಂ ನೈವ, ಕುದುರೆಯನ್ನು ಕೊಡೋಲ್ಲ, ಆನೆನ ಬಲಿ ಕೊಡೋಲ್ಲ, ಹುಲಿ ಇಲ್ಲವೇ ಇಲ್ಲ ಎಂದು ಆ ವಿಚಾರವೇ ಯೋಚನೆ ಮಾಡೋಲ್ಲ. ಮತ್ತು ಬಲಿ ಕೊಡಬೇಕಾದ್ರೆ ಏನು ಮಾಡ್ತಾರೆ, ಅಜಾಪುತ್ರಂ ಬಲಿಂ ದದ್ಯಾತ್. ಅಜಾಪುತ್ರ ಅಂದರೆ ಕುರಿ ಅದರ ಮರಿ, ಅತ್ಯಂತ ದುರ್ಬಲ ಪ್ರಾಣಿ, ಅದನ್ನು ಬಲಿ ಕೊಡೋದು. ದೇವರು ಕೂಡ ದುರ್ಬಲರನ್ನ ನಾಶ ಮಾಡ್ತಾನೆ ಅಂತ ಒಂದು ಶುಭ ಅರ್ಥ. ಅರ್ಥ ಏನು ಅಂತಂದರೆ, ನಾವು ಬಲಶಾಲಿಗಳಾಗಬೇಕು, ದುರ್ಬಲರಾಗಿರಬಾರ್ದು. ಸೊ ಬಲಶಾಲಿಗಳಾಗೋದು ಯಾವಾಗ ಅಂತಂದರೆ, ವ್ಯಕ್ತಿ ಅವನು ಪೈಲ್ವಾನಾದ, ಗರಡಿ ಮನೆ ಹೋಗ್ತಾನೆ, ಜಿಮ್ಗೆ ಹೋಗ್ತಾನೆ, ಶಕ್ತಿ ಸಂಪಾದನೆ ಮಾಡ್ತಾನೆ ಅಂತಂದರೆ ಅದಷ್ಟೇ ಶಕ್ತಿ ಅಲ್ಲ, ಸಮಾಜ ಶಕ್ತಿಶಾಲಿ ಆಯಿತು. ಸಮಾಜದಲ್ಲಿ ಎಲ್ರಿಗೂ ಕೂಡ ಒಂದೇ ರೀತಿಯಾದಂಥ ಭಾವನೆ ಇರಲಿ, ದೇಶಭಕ್ತಿ ಇರಬೇಕು, ಮಾತೃಭೂಮಿ ಇದಕ್ಕೆ ನನ್ನ ಭಕ್ತಿ ಇರಬೇಕು ನಮಗೆ. ಆ ರೀತಿ ಇದ್ದಾಗ ಅದು ಸಂಘಟನೆ. ಸಂಘೇ ಶಕ್ತಿ ಕಲೋ ಯುಗೆ ಎದ್ದ ಯುಗದಲ್ಲಿ ಸಂಘಟನೆ ಶಕ್ತಿ. ಅದಕ್ಕೋಸ್ಕರ ಸಮಾಜವನ್ನು ಬಲಶಾಲಿಯಾಗಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಪ್ರತಿ ಬೌದ್ಧಿಕರಿಗೂ ಅವ್ರು ಹೇಳೋರು, ಗುರುಜಿಯವರು ಹೇಳೋರು. ಸಮಾಜ ಬಲಿಷ್ಠವಾಯಿತು ಅಂತಂದರೆ ಸಹಜವಾಗಿ ರಾಷ್ಟ್ರವು ಬಲಿಷ್ಠವಾಗ್ತದೆ. ಸಮಾಜ ಬಲಿಷ್ಠ ಮಾಡೋಕ್ಕೋಸ್ಕರವೇ ನಾವು ಆ ರೀತಿ ಸಂಘದ ಕೆಲಸ ಮಾಡ್ತಾ ಇದ್ದೀವಿ. ಚಾರಿತ್ರ್ಯ ಸಂಪನ್ನ ಶಕ್ತಿವಂತ ಸಮಾಜ ಇದು ಆಗಬೇಕು ಅಂತ ಗುರೂಜಿಯವರ ಆಶಯ ಆಯಿತು. ಪರಮ ಪೂಜ್ಯನ ಶ್ರೀ ಗುರೂಜಿಯವರ ಮತ್ತೊಂದು ಬೌದ್ಧಿಕನಲ್ಲಿ ಅವರು ಎಲ್ಲ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ವಿಚಾರಗಳು. ಮತ್ತೊಂದು ವಿಷಯ ಹೇಳಿದ್ರು, ಏನಂತಂದರೆ ಸ್ವಾರ್ಥ ಮತ್ತು ಅಹಂಕಾರ ಕಾರ್ಯಕರ್ತನಿಗೆ ಅದು ಶತ್ರು ಅಂತ ತಿಳ್ಕೊಳ್ಬೇಕು. ಸಂಘ ಕಾರ್ಯ ಮಾಡ್ತಾ ಸಾಕಷ್ಟು ಯಶಸ್ಸಿರುತ್ತೆ, ಜೊತೆಗೆ ವ್ಯಕ್ತಿ ಬೆಳೀತಿರ್ತಾನೆ ಮತ್ತು ಜನ ಹೊಗಳ್ತಿರ್ತಾರೆ. ಅದು ಯಾವುದಕ್ಕೂ ಬಲಿಯಾಗಬಾರದು, ನಾನೊಬ್ಬ ಸ್ವಯಂ ಸೇವಕ ಅನ್ನುವಂಥದ್ದು ನಮ್ಮ ಮನಸ್ಸಿನ ಸದಾ ಇರಬೇಕು. ಅದಕ್ಕೆ ಗುರೂಜಿಯವರು ಉದಾಹರಣೆ ಕೊಟ್ಟಿದ್ದರು. ಒಂದು ಉದಾಹರಣೆ ಅಂತಂದರೆ ಪ್ರಭು ಶ್ರೀರಾಮಚಂದ್ರದು. ಅವನು ಶ್ರೀಲಂಕಾಗೆ ಬಂದು ಅಲ್ಲಿ ಇದ್ದಂಥ ದುಷ್ಟ ರಾವಣನ ಸಂಹಾರ ಮಾಡಿದ್ದಾಯಿತು. ಎಲ್ಲ ಮಾಡಿ ವಾಪಸ್ಸು ಊರಿಗೆ ಹೋಗಬೇಕು. ಆಗ ಎಲ್ಲರೂ ಹೇಳಿದ್ರು, ಇದು ಸ್ವರ್ಣಮಯಿ ಲಂಕಾ, ಬೇಕಾದಂಗಿದೆ, ಇಲ್ಲೇ ಇದ್ಬಿಡೋಣ ಅಂತ. ತಿರ್ಗಿ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ. ಆ ಸಮಯದಲ್ಲಿ ಅಂತೆ ಗೆದ್ದು ಎಲ್ಲ ಆಗಿದೆ, ದೇವತೆಗಳೆಲ್ಲ ಹೊಗಳ್ತಿದೆ, ಶ್ರೀರಾಮನಿಗೆ ಹೊಗಳ್ತಾ ಇದೆ.
ಅವರೆಲ್ಲ ನಮಸ್ಕಾರ ಮಾಡಿದ್ರು. ಆಗ ಶ್ರೀರಾಮ ತಾನು ಅವ್ರಿಗೆ ನಮಸ್ಕಾರ ಮಾಡಿ ಹೇಳ್ದ, ನೀವು ಯಾಕೆ ನನಗೆ ಈ ಥರ ಮಾಡ್ತಿದ್ದೀರಿ? ನನ್ನ ಕರ್ತವ್ಯ ಮಾತ್ರ ನಾನು ಮಾಡಿದ್ದೇನೆ, ಮತ್ತೇನೂ ಇಲ್ಲ ಅಂತ. ಅದೇ ಅಂಥ ಶ್ರೀರಾಮಚಂದ್ರ ಕೂಡ ಎಂದೂ ಕೂಡ ಸಣ್ಣ ರೀತಿಯಲ್ಲೂ ಕೂಡ ಅಹಂಕಾರ ಬರಲಿಲ್ಲ ಅಂತ, ಆ ರೀತಿ ಇದ್ದಂಥ ವ್ಯಕ್ತಿ. ಹಾಗೆ ಒಂದು ಭಾಳ ಸುಂದರವಾದ ಶ್ಲೋಕ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಲಕ್ಷ್ಮಣ, ಸ್ವರ್ಣಮಯಿ ಆಗಿರ್ತಕ್ಕಂಥ ಲಂಕೆ ಅದು ನನಗೆ ರುಚಿಸೋದಿಲ್ಲ. ಯಾಕೆಂತಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಹೀಗೆ ಶ್ರೀರಾಮಚಂದ್ರ ನಡ್ಕೊಂಡ. ಅಹಂಕಾರ ಮತ್ತು ಸ್ವಾರ್ಥ ಎರಡೂ ಇರಲಿಲ್ಲ. ಇನ್ನು ಮುಂದೆ ಕೃಷ್ಣ ಕೂಡ ಹಾಗೆ. ಕೃಷ್ಣ ಅವ್ರು ಬಂದು ಗೋಕುಲ ಬಿಟ್ಟೆಲ್ಲ ಆದಮೇಲೆ ಮಥುರಾಗೆ ಬಂದಾಗ ಕಂಸನ ಸಮಾರಂಭ ಎಲ್ಲ ಆಯಿತು. ಎಲ್ಲ ಆದಮೇಲೆ ಇವನೇ ರಾಜ ಆಗೋದಾಯ್ತು. ಆಗಲಿಲ್ಲ, ಅವನು ಬೇಡ ಅಂಥೇಳಿ ಮತ್ತೊಬ್ಬನ್ನ ಅಲ್ಲಿ ಕೂರಿಸಿ ಇವನು ವಾಪಸ್ ಬರ್ತಾನೆ. ಅಂದರೆ ಸ್ವಭಾವಗಳು ಹೆಂಗಿತ್ತು ಅಂತಂದರೆ ಅಷ್ಟೊಂದು ನಿರಹಂಕಾರ ಪ್ರವೃತ್ತಿ. ಅನೇಕ ಬಾರಿ ಇರ್ತೀನಿ, ಭಾಗವತ ಓದ್ದಾಗ ಗೊತ್ತಾಯ್ತು ಹೀಗಿರ್ತಿದ್ದ ಕೃಷ್ಣ ಅಂತ. ಹೀಗೆ ಸ್ವಯಂ ಸೇವಕರು ಇಂದೂ ಕೂಡ ಸ್ವಾರ್ಥಿಗಳಾಗಬಾರ್ದು ಮತ್ತು ಅಹಂಕಾರ ಪಡಬಾರ್ದು, ವಿನಮ್ರತೆಯಿಂದ ಇರಬೇಕು ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. 1956ನೇ ಇಸ್ವಿನಲ್ಲಿ ಸಂಘ ಶಿಕ್ಷಾ ವರ್ಗದಲ್ಲಿ ಅವರೊಂದು ಮಾತು ಹೇಳಿದರು. ಸಂಘ ಅದು ಗುಣದ ಉಪಾಸನೆಯನ್ನು ಮಾಡ್ತಕ್ಕಂಥ ನಾವು. ನಮ್ಮ ದೇಶದ ವಿಶೇಷ ಏನಂತಂದರೆ ಎಲ್ಲ ಮಹಾಪುರುಷರು ಕೂಡ ಗುಣಗಳನ್ನು ಉಪಾಸನೆ ಮಾಡ್ತೀವಿ ನಾವು. ವ್ಯಕ್ತಿ ಉಪಾಸನೆ ಅಲ್ಲ, ಗುಣೋಪಾಸನೆ ಅಂತ. ಅದಕ್ಕೆ ಅವ್ರು ಹೇಳಿದಂಥ ಒಂದು ವಿಷಯ ಇದೆ, ಅದನ್ನು ಓದ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಗುಣೋಪಾಸಕರು. ಆದ್ದರಿಂದ ಭಾರತದಲ್ಲಿ ರಾಜಮಹಾರಾಜರು ಜೀವನದ ಆದರ್ಶರಾಗದೆ ಶಂಕರಾಚಾರ್ಯ ನೋಡಿ, ಅದಕ್ಕೆ ರಾಜಮಹಾರಾಜರು ಭಾಳ ಪೂಜ್ಯರು ತಗ್ತಿರಲಿಲ್ಲ. ಆದರೆ ಜಾಸ್ತಿ ನಾವು ಯಾರಿಗೆ ಗೌರವ ಕೊಡ್ತಾ ಇದ್ದಿದ್ದು, ಪೂಜೆ ಮಾಡ್ತಾ ಇದ್ದರೆ ಶಂಕರಾಚಾರ್ಯರು, ಜ್ಞಾನೇಶ್ವರ, ತುಕಾರಾಮ್. ಏಕೆಂದರೆ ಅವರು ಗುಣಯುಕ್ತ ಜೀವನ ನಡೆಸಿ ಜನರ ಮುಂದೆ ತಮ್ಮ ಆದರ್ಶ ಇರಿಸಿದರು. ಇಂತಹ ತ್ಯಾಗಿ, ವಿರಾಗಿ ಸಂತರ ಕೀರ್ತಿಯ ಗುಣಗಾನ ನಮ್ಮಲ್ಲಿ ನಡೆಯುತ್ತದೆ. ರಾವಣ ಶ್ರೇಷ್ಠ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದ ವಿದ್ವಾಂಸ ಮತ್ತು ಜ್ಞಾನಿಯಾಗಿದ್ದ, ಜೊತೆಗೆ ಬಲಶಾಲಿ ಮತ್ತು ಪರಾಕ್ರಮಿಯಾಗಿದ್ದ. ಮನುಷ್ಯರನ್ನು ಮಾತ್ರವಲ್ಲ, ದೇವತೆಗಳನ್ನೂ ಗೆದ್ದಿದ್ದ. 3 ಲೋಕದ ಸಂಪತ್ತು ಆತನಲ್ಲಿ ಇತ್ತು. ಆತನ ಪಾಪಾಚರಣೆಗಳನ್ನು ಬಿಟ್ಟು ಬಿಟ್ಟರೆ ಆತ ಸರ್ವಗುಣ ಸಂಪನ್ನಾಗಿದ್ದ. ಯಾವುದೇ ರೀತಿಯ ಕೊರತೆಯೂ ಆಗಿರಲಿಲ್ಲ. ಆದರೂ ರಾಮನ ಗುಣಗಾನ ಮಾಡುತ್ತದೆ ಹೊರತೋ ರಾವಣದ್ದಲ್ಲ. ಯಾಕೆಂದರೆ ನಾವು ಗುಣೋಪಾಸಕರು. ಗುರೂಜಿಯವರು ಹೇಳ್ತಾ ಇದ್ದಂಥ ಬೌದ್ಧಿಕನ ಒಂದು ವಿಷಯ, ನಾವು ಶಕ್ತಿಶಾಲಿಗಳಾಗಬೇಕು. ಶಕ್ತಿಶಾಲಿಗಳಾಗದೇ ಇದ್ದರೆ ನಮಗೆ ಜಗತ್ತಿನಲ್ಲಿ ಮರ್ಯಾದೆ ಸಿಗೋದಿಲ್ಲ ಅಂತ. ಇದಕ್ಕೋಸ್ಕರವೇ ಒಂದು ವಿಷಯ ಅದು ಅಂತಂದರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬಹಳ ಪ್ರಸಿದ್ಧ ವ್ಯಕ್ತಿ, ಒಳ್ಳೆಯ ಸಾಹಿತ್ಯವನ್ನು ರಚನೆ ಮಾಡಿದಂಥವರು, ದೇಶಭಕ್ತರು. ಅವರು ಜಪಾನ್ಗೆ ಹೋಗಿತ್ತು. ಜಪಾನ್ನಲ್ಲಿ ಅವರದೊಂದು ಭಾಷಣ ಏರ್ಪಾಡಾಗಿತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಂತ. ಅಲ್ಲಿ ಇವ್ರು ಹೋದರೆ ಒಬ್ಬರೂ ಬಂದಿರಲಿಲ್ಲ. ಯಾಕೆ ಅಂತ ಇದು ಇವ್ರು ತುಂಬ ವ್ಯವಸ್ಥೆ ಮಾಡಿದವ್ರಿಗೆ ಭಾಳ ಸಂಕೋಚ ಎಲ್ಲ ಆಯಿತು. ಆಮೇಲೆ ಹೇಳಿದ್ರು, ಯಾಕೆ ಯಾರೂ ಬಂದಿಲ್ಲ ಅಂತಂದರೆ, ಇಲ್ಲ, ಸ್ವತಃ ಅವರು ಗುಲಾಬಿ ದೇಶದವರು, ಅವ್ರ ಭಾಷಣ ನಾವು ಕೇಳೋದಿಲ್ಲ ಅಂತ ಹೇಳಿದ್ರು. ಅಂದರೆ ಯಾವ ದೇಶ ಸ್ವಂತ ತನ್ನ ಕಾವ್ಯ ನಿಂತುಕೊಳ್ಳದೆ ಇತ್ತು ಅದಕ್ಕೆ ಬೆಲೆ ಸಿಗೋದಿಲ್ಲ ಅಂತ. ಅದಕ್ಕೋಸ್ಕರ ನಾವು ಶಕ್ತಿಶಾಲಿ ರಾಷ್ಟ್ರ ಆಗಬೇಕು ಅನ್ನೋಂಥದ್ದನ್ನು ನೆನಪಿಟ್ಕೊಂಡು ನಾವು ಸಂಘ ಕಾರ್ಯವನ್ನು ಮುಂದುವರಿಸಬೇಕು ಅಂತ ಹೇಳಿದ್ರು. ಪರಮ ಪೂಜನೀಯ ಗುರೂಜಿಯವರು ತಮ್ಮ 58ನೇ ಇಸ್ವಿನಲ್ಲಿ 1958ನೇ ಇಸ್ವಿಗೆ ಸಂಘ ಶಿಕ್ಷಾ ವರ್ಗದಲ್ಲಿ ಮಾತನಾಡ್ತಾ ಹೇಳಿದಂಥ ವಿಷಯ, ಹೇಗೆ ಶಕ್ತಿಶಾಲಿಗಳಾಗಬೇಕು, ನಾವು ಪರಾಕ್ರಮಗಳಾದ್ರೇ ಆಗಲೇ ನಮಗೆ ಜಗತ್ತಿನ ಗೌರವ ಸಿಗುವಂಥದ್ದು ಅಂತ ಹೇಳ್ತಾ ಒಂದು ವಿಚಾರವನ್ನು ಹೇಳಿದ. ಒಂದೇ ಪ್ಯಾರ ಓದ್ತೀನಿ ನೋಡಿ. ನಮ್ಮ ಪೂರ್ವಜರು ನಮ್ಮ ನಾಡಿನ ವೈಭವದ ಶಿಖರದ ಮೇಲೆ ನಿಂತು ತತ್ವಜ್ಞಾನವನ್ನು ಬೋಧಿಸಿದ್ರು. ತತ್ವಜ್ಞಾನ ಬೇಕು ಅಂತಂದರೆ ಹೇಳಬೇಕು ಜಗತ್ತಿಗೆ ಅಂತಂದರೆ ಶಕ್ತಿಶಾಲಿಗಳು ಮೊದಲಾಗಲಿಕ್ಕೆ. ಆದರೆ ಇಂದು ಆ ತತ್ವಜ್ಞಾನವನ್ನು ಬೋಧಿಸುವ ಅಧಿಕಾರ ನಮಗಿಲ್ಲ. ಯಾರಲ್ಲಿ ಸ್ವಂತಿಕೆಯ ಬಗ್ಗೆ ಅಭಿಮಾನವಿಲ್ಲವೋ, ಯಾರು ಮೈಮರೆವಿನಲ್ಲಿ ಮಲಗಿದ್ದಾರೋ
ಅಂಥವರಿಗೆ ತತ್ವಜ್ಞಾನವನ್ನು ಹೇಳುವ ಅಧಿಕಾರವೂ ಇಲ್ಲ. ಮೊದಲು ನಮ್ಮ ತೋಳ್ಬಲದಿಂದ ಅಂತಹ ಸಮೃದ್ಧ ಸಾಮರ್ಥ್ಯಪೂರ್ಣ ಜೀವನವನ್ನು ನಿರ್ಮಿಸೋಣ. ಆಗ ಆ ಅಧಿಕಾರ ನಮಗೆ ಸಿಕ್ಕೀತು. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಭಗವದ್ಗೀತೆಯನ್ನೇ ಕೂತೀರಿ, ಬದಲಿಗೆ ವ್ಯಾಯಾಮ ಮಾಡಿ ಶಕ್ತಿ ಗಳಿಸಿ ಏಕಾತ್ಮತೆಯನ್ನು ನಿರ್ಮಾಣ ಮಾಡಿರಿ ಅಂತ ಕರೆ ಕೊಟ್ಟಿದ್ದರು. ನಾವು ಸಂಘದಲ್ಲಿ ಒಂದು ಹಾಡು ಹೇಳ್ತೀವಿ, ಶತನಮನ ಮಾಧವ ಚರಣವೇ. ಹಾಡಿನಲ್ಲಿ ಒಂದು ಸಾಲು ಬರುತ್ತೆ, ಆಪಕಿ ಪಿಯೂಷವಾಣಿ ಶಬ್ದಕೋಭಿ ಧನ್ಯ ಕರ್ತಿ. ಅಂದರೆ ನಿಮ್ಮ ಮಾತುಗಳು ಅಮೃತ, ಅದು ಶಬ್ದಗಳನ್ನೇ ಧನ್ಯ ಮಾಡುತ್ತೆ ಅಂತ. ಹಾಗೆ ಗುರೂಜಿಯವರ ಬೌದ್ಧಿಕಗಳನ್ನು ಎಲ್ಲರೂ ಕೂಡ ನಾವು ಅದನ್ನು ಅಧ್ಯಯನ ಮಾಡಿ ಬಹಳ ಪ್ರೇರಣೆ ಸಿಗತಕ್ಕಂಥದ್ದು. ಅದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ನಿರಾಶೆ ಹತಾಶೆಯ ಭಾವನೆ ಉದ್ಭವ ಆಗೋದಿಲ್ಲ. ಹಾಗಾಗಿ ಈ ಪುಸ್ತಕವನ್ನು ನಾವೆಲ್ಲ ಕೂಡ ತಗೊಂಡು ದಿನಾಗಲೂ ಅಧ್ಯಯನ ಮಾಡೋಣ. ಅವ್ರ ಬಗ್ಗೆ ವ್ಯಕ್ತಿತ್ವದ ಪರಿಚಯ ನಮಗೆ ಆಗಬೇಕು. ಅವ್ರು ಹೇಳಿದಂಥ ವಿಚಾರಗಳನ್ನು ಜೀವನದಲ್ಲಿ ರೂಢಿಸ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಪುಸ್ತಕ ಓದಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪರಂ ವೈಭವನ್ನೇ ತುಮೇ ತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾ ಶಿಶಾತೆ ಭೃಶಂ. ಭಾರತ್ ಮಾತಾ ಕಿ ಜೈ.